ಹವ್ಯಕರ ಹೆಂಡ ಬಾಳೆಕಾಯಿ ಅಪ್ಪೆ ಹುಳಿ ಮಾಡೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಸಾಮಾನು: ಒಗ್ಗರಣೆಗೆ ಉದ್ದಿನಬೇಳೆ, 2 ಹೆಚ್ಚಿದ ಹಸಿಮೆಣಸು, ರುಚಿ ಬರಲಿಕ್ಕೆ ಅಂತೇಳಿ 1 ಕೆಂಪು ಮೆಣಸು, ಮತ್ತು ಇದು ಸಾಸಿವೆಯನ್ನು ತಗೊಂಡಿದ್ದೇನೆ. ಮತ್ತು ಇದು ಸ್ವಲ್ಪ ಓಂಕಾಳು, ಸ್ವಲ್ಪ ಜೀರಿಗೆ, ಒಂದಿಷ್ಟು ಬೆಳ್ಳುಳ್ಳಿ, ಮತ್ತು ಇದು ಕರಿಬೇವು. ಅದನ್ನು ಸ್ಟೋರ್ ಮಾಡೋದು ಕಷ್ಟ ಅಂತೇಳಿ ನೆರಳಲ್ಲಿ ಒಣಗಿಸಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಎನಿ ಟೈಮ್ ಯಾವಾಗ ಬೇಕಾದರೂ ನಾವು ಕರಿಬೇವು ಫ್ಲೇವರ್ ಬರಲಿಕ್ಕೆ ಈ ಪುಡಿಯನ್ನು ಹಾಕಬಹುದು. ಇದಿಷ್ಟು ಬಾಳೆಕಾಯಿ ಅಪ್ಪೆ ಹುಳಿ, ಹವ್ಯಕರ ಹೆಂಡ ಅಪ್ಪೆ ಹುಳಿ ಬಾಳೆಕಾಯಿಯಿಂದ ಮಾಡ್ತಾ ಇದ್ದೇನೆ. ಬಾಳೆಕಾಯಿ ಅಪ್ಪೆ ಹುಳಿ ಮಾಡಲಿಕ್ಕೆ ಬೇಕಾದಂಥ ಸಾಮಾನು ಇನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಫಸ್ಟ್ ಹೆಚ್ಚಿಕೊಳ್ಬೇಕು. ಆಮೇಲೆ ಹೆಚ್ಚಿಟ್ಕೊಂಡಂಥ ಬಾಳೆಕಾಯಿಯನ್ನು ಬೇಯಿಸ್ಕೊಂಡು ಅದು ಅರ್ಧ ಬೇಯುವಾಗ ಉಪ್ಪು ಹಾಕಬೇಕು ಸ್ವಲ್ಪ. ಆಮೇಲೆ ಅದೆಲ್ಲ ಆದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಈ ರೀತಿಯಾಗಿ ಎಷ್ಟು ಸಾಧ್ಯ ಅಷ್ಟು ಸ್ಮ್ಯಾಶ್ ಮಾಡಬೇಕು. ಆದರೆ ಪೂರ್ತಿ ಸ್ಮ್ಯಾಶ್ ಆಗಬಾರ್ದು. ಕೆಲವು ಹೋಳುಗಳು ಕೆಲವು ಪೀಸ್ಗಳು ಸ್ಮ್ಯಾಶ್ ಆದರೂ ಇನ್ನು ಕೆಲವಷ್ಟು ಗಟ್ಟಿಯಾಗಿ ಹಾಗೆ ಇಡಬಹುದು. ಎಲ್ಲವನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೀವು ಯಾವ ಹದಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು. ಇದು ಬಾಳೆಕಾಯಿ ಅಪ್ಪೆ ಹುಳಿ ಆದ್ದರಿಂದ ಬಾಳೆಕಾಯಿ ಹೋಳುಗಳು ಖಂಡಿತ ಇದರಲ್ಲಿ ಸಿಗ್ತದೆ. ಸಂಪೂರ್ಣವಾಗಿ ಬೇಯಿಸಿ ಸ್ಮ್ಯಾಶ್ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಅದು ಸಣ್ಣ ಸಣ್ಣ ಪೀಸಾಗಿ ಉಳಿದ್ರೇ ರುಚಿಯಾಗಿರುತ್ತೆ. ಊಟ ಮಾಡುವಾಗ ಮಧ್ಯದಲ್ಲಿ ಬಾಯಿಗೆ ಹಾಗೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುವಾಗ ಅದು ಬಹಳ ಟೇಸ್ಟಾಗಿರ್ತದೆ. ಬೇಕಾದವರು ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಒಗ್ಗರಣೆ ಮಾಡಿಕೊಂಡು ಕೊನೆಯಲ್ಲಿ ನಿಂಬೆ ಹುಳಿಯನ್ನು ಹಿಂಡಬೇಕು. ಎಷ್ಟು ಹುಳಿ ಬೇಕು ಅಷ್ಟು ಹುಳಿ, ಅಪ್ಪೆ ಹುಳಿ ನಿಮಗೆ ಎಷ್ಟು ಹುಳಿ ಬೇಕಾಗ್ತದೆ ನೋಡಿಕೊಂಡು ಅಷ್ಟು ಹುಳಿಯನ್ನು ನೀವು ಹಿಂಡಬೇಕು. ಸ್ಟೆಪ್ ಬೈ ಸ್ಟೆಪ್ ಒಗ್ಗರಣೆಯನ್ನು ಮಾಡೋದು ನಾನು ಹೇಳ್ಕೊಟ್ಟಿಲ್ಲ. ಯಾಕೆಂದರೆ ಹವ್ಯಕರಿಗೆ ಅಪ್ಪೆ ಹುಳಿ ಮಾಡೋದು ಇವತ್ತು ಹುಟ್ಟಿದ ಮಗುವಿಗೆ ಕೂಡ ಬರುತ್ತೆ. ಇವತ್ತು ಹುಟ್ಟಿದ ಮಗುವಿನಿಂದ ಕೂಡ ಅಪ್ಪೆ ಹುಳಿ ಮಾಡೋದು ಹವ್ಯಕರಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಗೆ ಮಾಡಬೇಕು ಒಗ್ಗರಣೆ ಅಂತೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿಲ್ಲ. ಸೇಮ್ ಇದು ಅಪ್ಪೆ ಹುಳಿಯನ್ನು ಮಾಡುವಂಥ ಪ್ರೊಸೀಜರು, ಆದರೆ ಬಾಳೆಕಾಯಿ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಇದು ಹವ್ಯಕರ ಹೆಂಡ ಬಾಳೆಕಾಯಿ ಅಪ್ಪೆ ಹುಳಿ. ಹವ್ಯಕರ ಹೆಂಡ ಅಪ್ಪೆ ಹುಳಿಯನ್ನು ಬಾಳೆಕಾಯಿ ಹಾಕಿ ಮಾಡೋದ್ರಿಂದ ಇದು ಬಾಳೆಕಾಯಿ ಅಪ್ಪೆ ಹುಳಿ. ಇಷ್ಟ ಆದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ಒಮ್ಮೆ ಇದನ್ನು ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿ ನೋಡಿ. ನನಗೆ ಕಾಮೆಂಟ್ ಮಾಡಿ ಇದನ್ನು ಹೇಳೋದನ್ನು ಮರಿಬೇಡಿ. ಟೇಸ್ಟ್ ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಇಷ್ಟ ಆದರೆ ನನ್ನ ಪೇಜನ್ನು ಫಾಲೋ ಮಾಡಿ, ನನ್ನ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.